ಏನೂ ಮಾಡದೇ ಇರ್ತಕ್ಕಂಥ ಒಂದು ರಸ್ತೆಗೆ ಒಂದು ಮಣ್ಣು ಹಾಕ್ತಾ ಇರ್ತಕ್ಕಂಥವ್ರು ಚುನಾವಣೆ ಮಾಡ್ತಾರೆ. ನಿಮಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ದೀನಿ, ನಿಮ್ಗೆ ಆರ್ಥಿಕವಾಗಿ ಶಕ್ತಿ ಕೊಟ್ಟಿದ್ದೀನಿ, ನಿಮಗೆ ಈ ತಾಲೂಕಿನಲ್ಲಿ 5 ಸ್ಟೇಷನ್ನು, ARTO ಆಫೀಸು, ಮಿನಿ ವಿಧಾನಸೌಧ, ಆಸ್ಪತ್ರೆ, ಮೆಡಿಕಲ್, ಪಾಲಿಟೆಕ್ನಿಕ್ ಕಾಲೇಜು, PV ಕಾಲೇಜು, ಡಿಗ್ರಿ ಕಾಲೇಜು, 120 KV 100 KV ಕೇಸ್ ಸ್ಟೇಷನ್ನು ಎಲ್ಲವನ್ನೂ ಕೊಟ್ಟು KEB ಎಕ್ಸಿಕ್ಯೂಟಿವ್ ಆಫೀಸ್ ಕೊಟ್ಟು ನಾನು ಹಿನ್ನಡೆಯನ್ನು ಹೊಂದಿದ್ರೆ ನನಗೆ ಏನು ಆಗ್ಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿ. ದಯಮಾಡಿ ನೀವು ಕೈ ಮುಗಿತೀವಿ. ರಾಜಕಾರಣದಿಂದ ನಾಗಮಂಗಲ ಇನ್ನು ಮುಂದೆ ನೀವು ನಿಂತ್ಕೊಳ್ಳೋದು ಬೇಡ ಅನ್ನಂಗಿದ್ರೆ ನೀವು ಹಿನ್ನಡೆ ಮಾಡ್ತೀರೋ, ನೀವು ಲೀಡ್ ಕೊಡ್ತೀರೋ ನಿಮಗೆ ಬಿಟ್ಟಿದೆ. ನಾನೇನಾದರೂ ಮುಂದೆ ನಾಗಮಂಗಲದಲ್ಲಿ ರಾಜಕಾರಣ ಮಾಡಬೇಕು ಅನ್ನಂಗಿದ್ರೆ ಇವತ್ತಿಂದ 24 hours ಹಗಲು ರಾತ್ರಿ ಪಣ ತೊಟ್ಟಿ ನನಗೆ ಕನಿಷ್ಠ 25,000 ಲೀಡನ್ನು ನೀವು ಕೊಟ್ಟರೆ ನಾನು ರಾಜಕಾರಣವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ತಾಲೂಕಿನ ಇನ್ನೂ ಸಹ ಅಭಿವೃದ್ಧಿಯನ್ನು ಮಾಡ್ತೀನಿ, ಈ ಜಿಲ್ಲೆಯಲ್ಲೂ ಗೌರವವನ್ನು ತರ್ತೀನಿ. ನನಗೆ ಕೊಟ್ಟಿರೋ ಕೃಷಿ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಗೊತ್ತಿದೆ, ಇಡೀ 31 ಜಿಲ್ಲೆಯಲ್ಲಿ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಬಂದಂಗೆ ಕೃಷಿ ಇಲಾಖೆಯನ್ನು 10 ತಿಂಗಳು ಇವತ್ತು ನಾನು ಇಲಾಖೆಯಲ್ಲಿ ಕೆಲಸ ಮಾಡಿದೆ. ಇಡೀ 31 ಜಿಲ್ಲೆಗಳಲ್ಲೂ ನಾನು ಪ್ರವಾಸ ಮಾಡೋದು. ನಾಗಮಂಗಲಕ್ಕೆ ಯಾವತ್ತೂ ವಾರಕ್ಕೆ 1 ದಿವಸ 2 ದಿವಸ ಬರೋದು ತಪ್ಪಿಸಿಲ್ಲ, ಜಿಲ್ಲೆಗೆ 2 ದಿವಸ ಬರೋದು ತಪ್ಪಿಸಿಲ್ಲ. ನಿಮ್ಮ ಮದುವೆಗೆ 10 ಮದುವೆ ಕರೆದ್ರೆ 4 ಮದುವೆಗಾರ ಬಂದಿದ್ದೀನಿ, ನಾಮಕರಣ ಕರೆದ್ರೆ ಬಂದಿದ್ದೀನಿ, ಸಾವು ಬಂದಿದ್ದೀನಿ. ಎಲ್ಲ ಬೆಳಿಗ್ಗೆ ಸಾಯಂಕಾಲ ಬೆಂಗಳೂರಲ್ಲಿ ಬಂದರು, ಕ್ಯಾಬಿನೆಟ್ ಮೀಟಿಂಗ್ ಇದ್ರು ನಿಮ್ಮನ್ನು ಮಾತಾಡ್ಸಿದ್ದೀನಿ, ಅಸೆಂಬ್ಲಿಲಿ ಇದ್ರು ಮಾತಾಡ್ಸಿದ್ದೀನಿ. ಇದಕ್ಕಿಂತ ನಾನೇನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆರೋಗ್ಯವನ್ನು ಲೆಕ್ಕಿಸ್ತಲೇ ನಿಮ್ಮ ಜೊತೆ ಸೇವೆ ಮಾಡಿದ್ದೀನಿ. ದಯಮಾಡಿ ನಾನು ಪ್ರತಿಯೊಬ್ಬರಿಗೂ ಹೇಳಲಿಕ್ಕಾಗಲ್ಲ. ಒಂದು 50 ಫೋನ್ ಮಾಡ್ಬೋದು, 100 ಫೋನ್ ಮಾಡ್ಬೋದು, 200 ಫೋನ್ ಮಾಡ್ಬೋದು, ಅದಕ್ಕಿಂತ ಏನೂ ಮಾಡಲಿಕ್ಕಾಗಲ್ಲ. ನಾನು 3-4 ಮೀಟಿಂಗ್ ಮಾಡಿದ್ದೀನಿ. ಪ್ರತಿ ಗ್ರಾಮ ಪಂಚಾಯತಿಯ ಕ್ಯಾಂಡಿಡೇಟು ನಾನು ಪ್ರವಾಸ ಮಾಡಿದ್ದೀನಿ. ಕೊಪ್ಪದಲ್ಲಿ, ನಾಗಮಂಗಲದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯ ಹೆಡ್ ಕ್ವಾರ್ಟರ್ಗೆ ಬಂದು ಕೈ ಮುಗಿದ್ದೀನಿ. ಇನ್ನೂ ನಿಮಗೆ ಮನಸ್ಸು ನನ್ನ ಮೇಲೆ ಕನಿಕರ ಹುಟ್ಟಲಿಲ್ಲ ಅಂದರೆ, ನನ್ನ ಬಗ್ಗೆ ನಿಮಗೆ ಅನುಕಂಪ ಇಲ್ಲ ಅಂದರೆ, ಅಥವಾ ನನ್ನ ಕ್ಯಾಂಡಿಡೇಟ್ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ ಅಂದರೆ, ಅಥವಾ ಸಿದ್ದರಾಮಯ್ಯನವ್ರ ಬಗ್ಗೆ ಗೌರವ ಇಲ್ಲ ಅಂದರೆ ನಾನೇನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ನನ್ನ ರಾಜಕೀಯ ಭವಿಷ್ಯ ಈ ಚುನಾವಣೆ ಮೇಲಿದೆ. ನನ್ನ ರಾಜಕೀಯ ಭವಿಷ್ಯ ಈ ಚುನಾವಣೆಯ ಫಲಿತಾಂಶದ ಮೇಲಿದೆ. ನಿಮಗೆ ಬೇಕು ಚಲುವರಾಯಸ್ವಾಮಿ ಜಿಲ್ಲೆನಲ್ಲಿ, ತಾಲೂಕಿನಲ್ಲಿ ರಾಜಕೀಯವಾಗಿ ಇರಬೇಕು ಅನ್ನೋದಿದ್ರೆ ನೀವು 25,000 ಲೀಡನ್ನು ಕೊಡಿ. ಅವ್ರು ಬಂದು ನಾಳೆ ಕಣ್ಣೀರಾಗ್ತಾರೋ, ಇನ್ನೊಂದು ಮಾತಾಡ್ತಾರೋ, ಜಾತಿ ಹೇಳ್ತಾರೋ ನನಗೆ ಗೊತ್ತಿಲ್ಲ. ನಾನು ರಾತ್ರಿ ಒಂದು 250 ಜನ ಬೆಂಗಳೂರಿನಲ್ಲಿ ಒಕ್ಕಲಿಗರ ಸಭೆ ಸೇರಿದ್ರು. ವಿವರವಾಗಿ ಹೇಳಿದ್ರು ನಾನು ಏನು ಅನ್ನೋದನ್ನ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ ನನ್ನಿಂದ ಅನ್ಯಾಯ ಆಗಿದೆ, ಸಿದ್ದರಾಮಯ್ಯನವರಿಂದನೂ ಅನ್ಯಾಯ ಆಗಿದೆ. ಸಿದ್ದರಾಮಯ್ಯನವರಿಲ್ಲದೆ ಇದ್ರೆ 94ರ ಪರಿಸ್ಥಿತಿನಲ್ಲಿ ಏನಾಗ್ತಿತ್ತು ಅಂತ ಗೊತ್ತಿದೆ. ಅದು ಒಂದು ದಿವಸ ಬೇಕಾದ್ರೆ ಬುಕ್ಕಲ್ಲಿ ಬರೀತೀನಿ, ಅಥವಾ ದೇವೇಗೌಡರು ಸಾಹೇಬ್ರೇನೋ 26 ಆದ್ಮೇಲೆ ಕರಿತೀನಿ ಅಂದವ್ರೆ, ಕರೆದ್ರೆ ಅವ್ರ ಮುಂದೆ ನಾನು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀನಿ. ಅವ್ರ ಬಗ್ಗೆ ಗೌರವ ಇದೆ. ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ವಿಶ್ವಾಸ ದ್ರೋಹ ಆಗಿದೆ, ದೂರ ಇದೆ. ದೇವೇಗೌಡರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ಅವ್ರ ಮಗನ ಮುಖ್ಯಮಂತ್ರಿ ಮಾಡೋ ಟೈಮ್ನಲ್ಲಿ ನನ್ನ ಕಣ್ಣಲ್ಲಿ ವ್ಯಕ್ತ ಬಿದ್ದಿದೆ. ಇದನ್ನೆಲ್ಲ ನೀವು ಒಕ್ಕಲಿಗರು ಅಥವಾ ಬೇರೆ ಯಾವ ಕಮ್ಯುನಿಟಿ, ಹರಿಜನ ಅಥವಾ ಹಿಂದುಳಿದವರು, ಮುಸ್ಲಿಮ್ರು, ನಾನು ಯಾವುದು ಭೇದ ಭಾವ ಇಲ್ಲ. ನನಗೆ ಸಿಂಧಿ ಅವರು ಹೇಳಿದ್ರು 2004ರಲ್ಲಿ ಡೆಪ್ಟಿ CM ಆಗಿದ್ದು ಸಿದ್ದರಾಮಯ್ಯವರು, ನಿನ್ನನ್ನು ಜಾತ್ಯತೀತ ಲೀಡರ್ ಆಗಿ ನೋಡ್ತಾರೆ ಕಣೆ ಆ ಜನ, ನನಗೇನೋ ಗೊತ್ತಿಲ್ಲ, ನೀನು ಇನ್ನೂ ಹುಡುಗ ಅಂತ ಹೇಳಿದ್ರು. ನಾನು ಯಾವತ್ತೂ ಯಾವುದೂ ಜಾತಿಯನ್ನು ಮೀರಿಸಿಲ್ಲ, ಒಕ್ಕಲಿಗರಿಗೂ ಅನ್ಯಾಯ ಆಗಿಲ್ಲ. ಇವತ್ತು ನಾಗಮಂಗಲದಲ್ಲಿ ಒಂದು DC ಬ್ಯಾಂಕ್ ಅಧ್ಯಕ್ಷರು ಮಾಡೋಕ್ಕಾಗಲಿಲ್ಲ ಸ್ವತಂತ್ರ ಬಂದ ಮೇಲೆ. ಮೊದಲನೇ ಸಲ DC ಬ್ಯಾಂಕ್ ಅಧ್ಯಕ್ಷರು ಮಾಡಿದೆ, ಮೊದಲನೇ ಸಲ ಮನ್ಮೂಲ ಅಧ್ಯಕ್ಷರು ಮಾಡಿದೆ, 2-3 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡಿದೆ, ಫೆಡರೇಷನ್ ಅಧ್ಯಕ್ಷರು ಮಾಡಿದೆ. ದಯಮಾಡಿ ರಾಜಕೀಯವಾಗಿ ಯಾವುದೂ ಸಹ ನಮಗೆ ಜಿಲ್ಲೆಯಲ್ಲಿ ನಾನು ಏನು ತಗೋತೀನಿ ಎಂದು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಲೀಡ್ರು ನನಗೆ ಕೊರತೆ ಮಾಡಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇವತ್ತಿಂದ ನಾನು ಮತ್ತೆ ಯಾರಿಗೂ ಫೋನ್ ಮಾಡಲ್ಲ, ನಾನು ಯಾವುದು ಪ್ರವಾಸ ಮಾಡೋಕ್ಕಾಗಲ್ಲ. ನನಗೆ ಜಿಲ್ಲೆಯಲ್ಲಿ ನಮ್ಮದೇ ಕ್ಯಾಂಡಿಡೇಟ್ ಇಟ್ಕೊಂಡು 7-8 ತಾಲೂಕಿನಲ್ಲಿ ಸಾಕಷ್ಟು ಕೆಲಸ ಇದೆ.
ಇನ್ನು 4 ದಿವಸ ಅದನ್ನು ನಾನು ಗಮನ ಹರಿಸ್ಬೇಕಾಗುತ್ತೆ. ನೀವೆಲ್ಲ ಲೀಡರ್ಗಳು ನಿಮ್ಗೇನಾದ್ರು ನನಗೇನೋ ಮಾಡಿದ್ದೀನಿ ಮಾಡಿ ಅಂತ ಹೇಳಲ್ಲ. ನನ್ನ ಬಗ್ಗೆ ಒಂದಷ್ಟು ಕನಿಕರದಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಅಥವಾ ಅಭಿವೃದ್ಧಿಗೋಸ್ಕರ ತಾಲೂಕಿನ ಜನರ ಒಂದು ಒಳ್ಳೆಯದಕ್ಕೋಸ್ಕರ ಒಂದು 4 ದಿವಸ ಕಷ್ಟಪಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು, ಹಿರಿಯರು ಎಲ್ಲ ಸಮಾಜದವರು ಕಷ್ಟಪಟ್ಟು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ, ಈಗ ಒಂದೇ ಒಂದು ಮಾನ್ಯ ಇವರು ಫಿಲಂ ಆಕ್ಟರ್ ದರ್ಶನ್ ಅವರು ಬರ್ತಾ ಇದ್ದಾರೆ 23ಕ್ಕೆ 10 ಗಂಟೆಗೆ. ನೀವೆಲ್ಲೂ ನಿಲ್ಲಬಾರ್ದು. ಎಲ್ಲಿ ಪಾಯಿಂಟ್ ಹೇಳ್ತೀನಿ ಅಲ್ಲಿ ಮಾತ್ರ ನಿಲ್ಬೇಕು, ಮಧ್ಯದಲ್ಲಿ ನಿಲ್ಲಿಸ್ಲಿಕ್ಕಾಗಲ್ಲ. 2 ತಾಲೂಕು ಹೋಗ್ಬೇಕಾಗುತ್ತೆ ಅವರು, ಪಾಂಡವಪುರ, ನಾಗಮಂಗಲ. 3 ಗಂಟೆ ನಮ್ಗೆ ಅಟ್ಟೆ ಟೈಮ್. 10 ಗಂಟೆಗೆ ಬೆಳ್ಳೂರು ನಗರಕ್ಕೆ ಬರ್ತಾರೆ. ಅಲ್ಲಿಂದ 10:30, 10:45, 11 ಗಂಟೆ ಒಳಗೆ ಕದವಳ್ಳಿ. ಅಲ್ಲಿಂದ ಸೀದಾ ಬೆಣ್ಣೆನೂಲೆ, ಎಲ್ಲೂ ನಿಲ್ಸಲ್ಲ. ಲಾಳಂಕೆರೆ, ಬಿರುಕೆರೆ ಗೇಟ್ ಎಲ್ಲೂ ಅಡ್ಡಾಕ್ಬಾರ್ದು. ನೀವೆಲ್ಲ ಒಂದು ಕಡೆ ಕದವಳ್ಳಿ ಇರಬೇಕು, ಇಲ್ಲ ಬೆಣ್ಣೆನೂಲೆ ಬಿಟ್ಟರೆ ಅದ್ದಳ್ಳಿ ಸರ್ಕಲ್ ಒಂದು 5 ನಿಮಿಷ ಮಾಯಿಗನಹಳ್ಳಿ, ಅದು ಬಿಟ್ಟರೆ TV ಸರ್ಕಲಿಂದ ನಾಗಮಂಗಲ, ಬ್ರಂದರಹಳ್ಳಿ 5 ನಿಮಿಷ ಚೇಣಿಯ, ಅದು ಬಿಟ್ಟು ಪಾಂಡವಪುರಕ್ಕೆ ಹೋಗ್ತಾರೆ. ಇದನ್ನ 2 ಗಂಟೆ ಒಳಗೆ ಅವರು 10 ಗಂಟೆಯಿಂದ ಖಾಲಿ ಮಾಡಬೇಕಾಗುತ್ತೆ. ಇದನ್ನ ನೀವು ಎಲ್ರಿಗೂ ಹೇಳ್ಕೊಳ್ಳಿ, ಅನೌನ್ಸ್ ಮಾಡ್ತಾರೆ. ಅದು ಆದಮೇಲೆ ಉಳಿದಂತೆ ಎಲ್ಲ ಮತವನ್ನ ಪ್ರತಿ ಮನೆಗೆ ಹೋಗಿ ಕೇಳಿ. ಚುನಾವಣೆ 26ಕ್ಕೆ ಬೆಳಿಗ್ಗೆ 7 ಗಂಟೆಗೆ ಕನಿಷ್ಠ 100 ಜನ 150 ಜನ ನಿಂತು 5 ಗಂಟೆವರೆಗೂ ಎಲ್ಲೂ 10 ಜನ ಕಡಿಮೆ ಆಗದಂಗೆ ಸಂಪೂರ್ಣವಾಗಿ ನಿಮ್ಮ ಒಬ್ಬ ತಾಲೂಕಿನ ಒಬ್ಬ ರೈತರ ಮಗ, ಒಬ್ಬ ಸಾಮಾನ್ಯ ಕುಟುಂಬದವರು, ಇವತ್ತು ಚಂದ್ರು ಅವರು, ವೆಂಕಟರಮಣೇಗೌಡರು ಪಾರ್ಲಿಮೆಂಟ್ಗೆ ಕಳಿಸೋವಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಅದನ್ನ ನೀವು ಬಳಸ್ಕೋಬೇಕು. ನನಗೆ ಹಿಂಗೆ ಅಂಬರೀಷ್ ವಿರುದ್ಧ 30,000 ಲೀಡನ್ನ ಇಲ್ಲಿ ಕೊಟ್ಟಿದ್ರಿ, ಅದೇ ರೀತಿ ಇವತ್ತು 25,000ರಿಂದ 30,000 ಲೀಡನ್ನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ.